ಓಂ ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनम् ಕಂಸನು ನಾರದರು ಬಂದು ಹೇಳಿ ಹೋಗಿದ್ದ. ವಸುದೇವನೇ ಮೊದಲಾದವರು, ದೇವಕಿ ಮೊದಲಾದವರೆಲ್ಲ ಇವರು ದೇವತೆಗಳು, ದೇವತಾ ಸ್ತ್ರೀಯರು. ನಿಮ್ಮಂತಹ ಅಸುರರನ್ನು ಸಂಹಾರ ಮಾಡಲಿಕ್ಕಾಗಿಯೇ ಭಗವಂತ ಅಲ್ಲಿ ಅವತಾರ ಮಾಡಿ ಬರ್ತಾನೆ ಅನ್ನುವಂತಹ ವಿಷಯವನ್ನು ಹೇಳಿ ಹೋದ ಕೂಡಲೇ ಮೊದಲು ಯಾವ ಮಗುವನ್ನ ಕಳಿಸಿಕೊಟ್ಟಿದ್ದನೋ ಆ ಮಗುವನ್ನ ಹಿಡಿದುಕೊಂಡು ಜಾತಂ ಜಾತಂ ಮುಂದೆ ಹುಟ್ಟಿರತಕ್ಕಂತಹ ಪ್ರತಿಯೊಂದು ಮಗುವನ್ನು ಕೂಡ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಅದರಂತೆ ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿ ಇರಿಸಿದ್ದಾನೆ. ಇದೆಲ್ಲ ಕಥೆಗಳನ್ನ ನೋಡಿದ್ವಿ. ಇನ್ನು ಮುಂದೆ ಉಗ್ರಸೇನಂಚ ಪಿತರಂ ಉಗ್ರಸೇನಂಚ ಪಿತರಂ ಯದುಭೋಜಾಂಧಕಾಧಿಪಂ ಯದುಭೋಜಾಂಧಕಾಧಿಪಂ ಸ್ವಯಂ ನಿಗೃಹ್ಯ ಬುಭುಜೆ ಸ್ವಯಂ ನಿಗೃಹ ಬುಭುಜೇ ಶೂರಸೇನಾನ್ ಮಹಾಬಲಃ. ಶೂರಸೇನಾನ್ ಮಹಾಬಲಃ. ಬರೀ ವಸುದೇವ ದೇವಕಿಯರನ್ನ ಮಾತ್ರ ಕಾರಾಗೃಹದಲ್ಲಿ ಇಟ್ಟದ್ದು ಅಂತಲ್ಲ, ಪಿತರಂ ಉಗ್ರಸೇನಂಚ, ತನ್ನ ತಂದೆಯಾಗಿರತಕ್ಕಂಥ ಉಗ್ರಸೇನ, ಯದುಭೋಜಾಂಧಕಾಧಿಪಂ, ಇಡೀ ಯಾದವರು, ಭೋಜ, ಅಂಧಕ ಎಲ್ಲ ವಂಶಗಳಿಗೆ ಒಡೆಯನಾಗಿರತಕ್ಕಂತಹ ಉಗ್ರಸೇನನನ್ನ ಸ್ವಯಂ ನಿಗೃಹ್ಯ, ತಾನೇ ಅವನನ್ನ ಬಂಧಿಸಿ, ಮಹಾಬಲಃ, ಮಹಾಬಲಿಷ್ಠನಾದ ಕಂಸನು ಶೂರಸೇನಾನ್ ಬುಭುಜೆ, ಶೂರಸೇನ ಅನ್ನುವ ಆ ದೇಶವನ್ನ ತಾನೇ ಆಳ್ತಾ ಇದ್ದಾನೆ ಅನ್ನುವಲ್ಲಿಗೆ 2ನೇ ಅಧ್ಯಾಯ ಮುಗಿತಾ ಇದೆ. ಇನ್ನು 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಶ್ರೀಶುಕ ಉವಾಚ ಶ್ರೀಶುಕ ಉವಾಚ ಪ್ರಲಂಬಕ ಚಾಣೂರ ಪ್ರಲಂಬಕ ತೃಣಾವರ್ತ ಮಹಾಶನೈಃ ತೃಣಾವರ್ತ ಮಹಾಶನೈಃ ಮುಷ್ಟಿಕಾರಿಷ್ಟದ್ವಿವಿಧ ದ್ವಿವಿಧ ಪೂತನಾಕೇಶಿಧೇನುಕೈಃ. ಪೂತನಾಕೇಶಿಧೇನುಕೈಃ. ಇಲ್ಲಿ ಈ ಅಧ್ಯಾಯಕ್ಕೆ ಸತ್ಯಧರ್ಮರು ಮತ್ತು ವಿಜಯಧ್ವಜ ತೀರ್ಥರು ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅವತಾರಿಕೆಯನ್ನ ನೀಡುತ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಭಗವಂತನೇ ಕೃಷ್ಣನಾಗಿ ಅವತಾರವನ್ನ ಮಾಡಿ ಬರ್ತಾ ಇದ್ದಾನೆ. ಇಲ್ಲಿ ಭಗವಂತನ ಮೂಲ ರೂಪಕ್ಕೂ ಮತ್ತು ಅವತಾರ ರೂಪಕ್ಕೂ ಯಾವುದೇ ವಿಧವಾಗಿರತಕ್ಕಂಥ ಭೇದ ಇಲ್ಲ ಅಂತ ಹೀಗೆ ತಿಳ್ಕೊಳ್ಬೇಕು. ಭಗವಂತನ ಬಗ್ಗೆ, ಭಗವಂತನ ಮೂಲ ರೂಪಕ್ಕೂ ಮತ್ತು ಅವತಾರ ರೂಪಕ್ಕೂ ಯಾವುದೇ ವಿಧವಾಗಿರತಕ್ಕಂಥ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದ್ರಿಂದೇ
ಇದೇ ನಮಗೆ ಮೋಕ್ಷಕ್ಕೆ ಕಾರಣವಾಗಿರುವಂತಹದ್ದು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮಲ್ಲಿ ದುಷ್ಟ ಇಂದ್ರಿಯಗಳು ಇದ್ದಾವೆ, ಒಳ್ಳೆ ಇಂದ್ರಿಯಗಳು ಇರ್ತವೆ. ಯಾವತ್ತಿಗೂ ಕೂಡ ದುಷ್ಟ ಇಂದ್ರಿಯಗಳು ಒಳ್ಳೆಯ ಇಂದ್ರಿಯಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ತೋರಿಸ್ತಾ ಇರ್ತವೆ. ಅದರಂತೆ ಈ ದುಷ್ಟರಾಗಿರತಕ್ಕಂತಹ ಪ್ರಲಂಬ, ಬಕ ಇವರೆಲ್ಲರೂ ಕೂಡ ಸಜ್ಜನರಾಗಿರತಕ್ಕಂತಹ ವಸುದೇವಾದಿಗಳ ಮೇಲೆ ನಿಗ್ರಹವನ್ನು ತೋರಿಸಿ ಅವರನ್ನ ಕಾರಾಗೃಹದಲ್ಲಿ ಇರಿಸ್ತಕ್ಕಂತಹದ್ದು, ಅವರಿಗೆ ತೊಂದರೆ ಕೊಡ್ತಕ್ಕಂತಹದ್ದು ಮೊದಲಾದ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಗುರುಗಳು ಪೇಜಾವರ ಸ್ವಾಮಿಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ನೆನಪಾಗುತ್ತೆ ಈ ಮಾತು ಕೇಳಿದಾಗ. ದುಷ್ಟೇಂದ್ರಿಯೈ ಸದಿಂದ್ರಿಯ ನಿಗ್ರಹ ಇವ. ಸಾಮಾನ್ಯವಾಗಿ ಮನುಷ್ಯನಿಗೆ ಸಂಜೆ ಆಗ್ತಿರುವಾಗ, ಈಗ ಸಂಜೆ ಹೊತ್ತಲ್ಲಿ ಅದೊಂದು ಮಠದಲ್ಲಿಯೋ ಮಂದಿರದಲ್ಲಿಯೋ ಒಂದೇನೊಂದು ಸತ್ಸಂಗ, ಪ್ರವಚನ, ಭಜನೆ ಎಲ್ಲ ಇರುತ್ತೆ. ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಯೋಚನೆ. ಅದೇ ಟೈಮ್ಗೆ ಟಿವಿಯಲ್ಲಿ ಯಾವುದೊಂದು ಸೀರಿಯಲ್ ಬರ್ತಾ ಇದೆ, ಅದನ್ನು ನೋಡಬೇಕು ಅನ್ನೋ ಯೋಚನೆ. ಇವೆರಡರಲ್ಲಿ ಯಾವ ಯೋಚನೆ ಗೆಲ್ಲುತ್ತೆ, ಯಾವ ಇಂದ್ರಿಯಗಳ ಪ್ರಭಾವ ಗೆಲ್ಲುತ್ತೆ ಅಂದ್ರೆ, ಪ್ರವಚನ ಅಲ್ಲ ಬಿಡು, ಮತ್ತೆ ಯಾವಾಗಾರು ಕೇಳ್ಕೊಂಡ್ರೆ ಆಯ್ತು, ಮತ್ತೆ ಈ ಸೀರಿಯಲ್ ನೋಡ್ಬೋಣ. ಈ ಥರ ಮನುಷ್ಯನಿಗೆ ಯಾವಾಗಲೂ ಕೂಡ ದುಷ್ಟ ಇಂದ್ರಿಯಗಳ ಪ್ರಭಾವ ಹೆಚ್ಚಿಗಿರುತ್ತೆ ಅಂತ ಅವರು ಸಾಮಾನ್ಯವಾಗಿ ಹೇಳ್ತಾ ಇದ್ರು. ಅದನ್ನ ವಿಜಯಧ್ವಜ ತೀರ್ಥರು ಉಲ್ಲೇಖಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಮತ್ತೆ ಸತ್ಯಧರ್ಮರಿಗೇನು ಅವತರಣಿಕೆಯನ್ನು ಕೊಡ್ತಿದ್ದಾರೆ ಅಂತಂದ್ರೆ, ಕೃಷ್ಣನ ಜನ್ಮ ಹೇಗಾಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ಉಳಿದವರ ಜನ್ಮ ಆದಂತೆ ಶುಕ್ಲ ಶೋಣಿತಗಳ ಸಂಬಂಧದಿಂದ ಆಗಿರತಕ್ಕಂಥದ್ದೆಲ್ಲ ನ ರೀತೋ ವಿಕೃತಂ, ಅದು ಸಾಕ್ಷಾತ್ ಭಗವಂತನ ಅವತಾರ ಅಂತ ನಾವು ತಿಳ್ಕೊಳ್ಬೇಕು ಅಂತ. ಅದನ್ನ ನಮ್ಗೆ ಹೆಂಗ್ ಸಾಧನೆ ಮಾಡಿ ತೋರಿಸ್ತಾರೆ? ಅದು ಬ್ರಹ್ಮಾದಿಗಳು ಬಂದು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ದೇವಕಿಯ ಗರ್ಭದಲ್ಲಿ ಸನ್ನಿಹಿತನಾದ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡಿದಾಗ, ಆ ಸ್ತೋತ್ರಗಳಿಂದ ನಮಗೆ ತಿಳಿಯುವಂತಹದ್ದು ಏನು ಅಂತಂದ್ರೆ, ಕೃಷ್ಣನು ಉಳಿದವರಂತೆ ಶುಕ್ಲ ಶೋಣಿತಗಳ ಸಂಬಂಧದಿಂದ, ಸ್ತ್ರೀ ಪುರುಷರ ಸಂಘದಿಂದ ಅವನು ಹುಟ್ಟತಕ್ಕಂಥವನಲ್ಲ, ಅವನು ಸಾಕ್ಷಾತ್ ಅವತಾರ ಪುರುಷ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ಈ ಸ್ತೋತ್ರದಲ್ಲಿ ಈ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ. ಎರಡನೇ ವಿಷಯ ಏನು ಅಂತಂದ್ರೆ, ಸಂಸಾದಿಗಳ ಸಂಹಾರವನ್ನ ಭಗವಂತ ಮಾಡ್ತಾನೆ ಮುಂದೆ. ಇದ್ಯಾವುದೂ ಕೂಡ ಸುಮ್ಮನೆ ಮಾಡತಕ್ಕಂಥ ವಿಚಾರಗಳಲ್ಲ. ಬ್ರಹ್ಮಾದಿ ದೇವತೆಗಳು ಹೋಗಿ ಸ್ತೋತ್ರ ಮಾಡಿದ್ದಾರೆ ಭಗವಂತನನ್ನು. ಆ ಕಾರಣದಿಂದಾಗಿ ಭಗವಂತ ಅವರ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಕಾರಣವಾಗಿ ಸ್ತೋತ್ರ ಮಾಡ್ತಿರೋದಲ್ಲ. ಬ್ರಹ್ಮಾದಿ ದೇವತೆಗಳು ಅವರು ಹೋಗಿ ಸ್ತೋತ್ರ ಮಾಡಿದ್ದಾರೆ, ನೀನು ಸಂಹಾರ ಮಾಡಬೇಕು, ಅದರಿಂದ ಲೋಕಕ್ಕೆ ಉಪಕಾರ ಇದೆ ಅಂತ ಅವರು ಸ್ತೋತ್ರ ಮಾಡಿದ್ರಿಂದಾಗಿ ಭಗವಂತ ಸಂಹಾರವನ್ನ ಮಾಡ್ತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾನೆ ಕಂಸ? ಪ್ರಲಂಬ ಅಂತ ಒಬ್ಬ ಅಸುರ, ಬಕ ಅಂತ ಒಬ್ಬ ಅಸುರ, ಚಾಣೂರ ಅಂತ ಮತ್ತೊಬ್ಬ ಅಸುರ, ತೃಣಾವರ್ತ ಅಂತ ಮತ್ತೊಬ್ಬ ಅಸುರ, ಇಲ್ಲೊಬ್ಬ ಮಹಾಶನ ಅಂತ ಇಟ್ಟಿದ್ದಾರೆ. ಮಹಾಶನ ಅಂತಂದ್ರೆ ಅವನು ಒಬ್ಬ ಅಸುರ. ಮಹಾಶನ ಅನ್ನೋ ಹೆಸರಿನಿಂದಲೇ ಒಬ್ಬ ಅಸುರನಿದ್ದಾನೆ ಅಂತ ಧರ್ಮತೀರ್ಥರು ವ್ಯಾಖ್ಯಾನವನ್ನ ಮಾಡಿದ್ದಾರೆ.
ಅಂದರೆ ಮುಂದೆ ಒಂದು ಕಡೆ ಹೇಳುವಾಗ ಮಹಾಶನ ಅಂತ ಒಬ್ಬನು ಇಲ್ಲ, ಒಂದು ಹೆಸರು ಏನು ಆ ಥರದ್ದು ಆ, ಎಲ್ಲೂ ಕೇಳಿ ಬರಲ್ಲ. ಅದರಿಂದ ಮಹಾಶನ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ ಇಲ್ಲಿ, ಮಹಾಶನ ಅನ್ನೋ ಶಬ್ದಕ್ಕೆ ಕುವಲಯಾಪೀಡ ಅಂತ ನಾವು ಇಟ್ಕೊಳ್ಬೇಕು. ಆನೆ ಕುವಲಯಾಪೀಡ ಅಂತ ಒಂದು ಆನೆ ಇದೆಯಲ್ಲ, ಆ ದುಷ್ಟವಾದ ಆನೆ, ಮುಂದೆ ಆನೆಯನ್ನ ಕೃಷ್ಣ ಸಂಹಾರ ಮಾಡ್ತಾನೆ. ಆ ಆನೆ ಅಂತ ಅರ್ಥ ಮಹಾಶನ ಅಂದ್ರೆ. ಮಹಾಶನ ಶಬ್ದಕ್ಕೆ ಕುವಲಯಾಪೀಡ ಅನ್ನೋ ಅರ್ಥ ಹೆಂಗ್ ಬರುತ್ತೆ ಅಂತಂದ್ರೆ, ಮಹಾನ್ ಅಂದ್ರೆ ದೊಡ್ಡದು. ಹೇಗ್ ದೊಡ್ಡದು? ತನ್ನ ಜಾತಿಯ ಪೈಕಿ ತಾನು ದೊಡ್ಡದು. ಮರಗಳ ಜಾತಿಯ ಪೈಕಿ ಅಶ್ವತ್ಥ ಮರ ಅನ್ನೋದು ದೊಡ್ಡದಂತೆ. ಅದರಿಂದ ಮಹಾನ್ ಅಂದ್ರೆ ಅಶ್ವತ್ಥ. ಆ ಅಶ್ವತ್ಥ ವೃಕ್ಷಗಳ, ಯಾಕೆಂತಂದ್ರೆ ಭಗವಂತ ಆ ವೃಕ್ಷದಲ್ಲಿಯೇ ನನ್ನ ವಿಭೂತಿ ರೂಪ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಅದರಿಂದ ಮಹಾನ್ ಅಂದ್ರೆ ಆ ಮರಗಳ ಜಾತಿಯ ಪೈಕಿ ಶ್ರೇಷ್ಠವಾಗಿರತಕ್ಕಂಥ ಮರ ಅಂತಂದ್ರೆ ಅಶ್ವತ್ಥ ಮರ. ಅದರ ಎಲೆಗಳನ್ನ ತಿಂದು ಜೀವಿಸ್ತಕ್ಕಂಥ ಆನೆ ಅಂತ ನಾವು ತಗೊಳ್ಬೇಕು. ಅಶನ ಅಂದ್ರೆ ಭೋಜನ, ತಿನ್ನೋದು ಅಂತ ಅರ್ಥ. ಅದರಿಂದ ಆ ಅಶ್ವತ್ಥ ವೃಕ್ಷದ ಎಲೆಗಳನ್ನ ತಿಂತಕ್ಕಂತಹ ಕುವಲಯಾಪೀಡ ಅಂತ ನಾವು ಇಟ್ಕೊಳ್ಬಹುದು. ಅಥವಾ ಹೀಗೂ ಇಟ್ಕೊಳ್ಬಹುದು, ಏನು ಅಂತಂದ್ರೆ ಮಹಾನ್ ಅಶನ ಅಂತಂದ್ರೆ ಯಾರೋ ಒಬ್ಬ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಹೇಳಿದಂತೆ, ಈ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮೆಹವೈರಿಣಂ ಅಂತ ಅಲ್ಲಿ ಮಹಾಶನ ಅನ್ನೋ ಶಬ್ದದಿಂದ ಯಾವುದನ್ನು ಹೇಳಿದ್ದಾರೆ? ಕಾಮ, ಕ್ರೋಧ ಇವುಗಳನ್ನು ಹೇಳಿದ್ದಾರೆ. ಅದರಿಂದ ಕಾಮ ಕ್ರೋಧಗಳಿಗೆ ಅಭಿಮಾನಿಯಾದ ಯಾವುದಾದ್ರೂ ಒಂದು ದೈತ್ಯನನ್ನು ನಾವು ಇಟ್ಕೊಳ್ಬಹುದು. ಅಥವಾ ಮಹಾಶನ ಅಂತಂದ್ರೆ ಹೇಗೂ ಕ್ರೋಧ ಅಂತ ಹೇಳಿದ್ರಿಂದ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ಅಂತ ಹೇಳಿದ್ರಿಂದಾಗಿ ಕ್ರೋಧಕ್ಕೆ ಅಭಿಮಾನಿ ಯಾರವನು? ಕಾಲಯವನ ಅಂತ ಬೇಕಿದ್ರು ಇಟ್ಕೊಳ್ಬಹುದು. ಯಾಕೆ ಅಂತಂದ್ರೆ ಅವನು ಗರ್ಗಾಚಾರ್ಯರ ಕ್ರೋಧದಿಂದ ಹುಟ್ಟಿದವನು ಅಂತ ಹೀಗೆ ಅನೇಕ ಅರ್ಥಗಳನ್ನ ಮಾಡ್ತಾ ಹೋಗ್ತಾರೆ. ಇರಲಿ, ಅಂತೂ ಈ ವ್ಯತ್ಯಾಸ ಅಂತೂ ಇದೆ. ಮಹಾಶನ ಅಂತಲೇ ಒಬ್ಬ ಹೆಸರಿನ ದೈತ್ಯ ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಅಥವಾ ಆ ಕಾಮಕ್ರೋಧಗಳಿಗೆ ಅಭಿಮಾನಿಯಾಗಿರತಕ್ಕಂಥ ಯಾರೋ ದೈತ್ಯ, ಯಾರೋ ಒಬ್ಬ ದೈತ್ಯ ಇದ್ದಾನೆ, ಆ ಹೆಸರಿನವನಿಲ್ಲದೆ ಇದ್ರೂ ಕೂಡ ಅದಕ್ಕೆ ಅಭಿಮಾನಿಯಾದ ಅವನೊಬ್ಬ ದೈತ್ಯ ಇದ್ದಾನೆ ಅಂತ ಹಂಗೆ ಅರ್ಥ ಮಾಡ್ಕೊಳ್ಬಹುದು. ಅಥವಾ ಕುವಲಯಾಪೀಡ ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಮುಷ್ಟಿಕ, ಅರಿಷ್ಟ, ದ್ವಿವಿಧ, ಪೂತನ, ಕೇಶಿ, ಧೇನುಕ ಮೊದಲಾಗಿರತಕ್ಕಂತಹ ಅಸುರರು, ಅವರೆಲ್ಲರ ಜೊತೆಗೆ ಸೇರಿಕೊಂಡ ಕಂಸ ಅಂತ ಮುಂದೆ ಅದರ ಅನ್ವಯ ಇದೆ. ಅನ್ಯೈಶ್ಚಾಸುರ ಭೂಪಾಲೈಃ अन्नैश्चासुरभूपालैः ಬಾಣಭೌಮಾದಿಭಿರ್ಯುತಃ बाणभौमादिभिर्युतः ಯದೂನಾಂ ಕದನಂ ಚಕ್ರೆ यदूनां कदनं चक्रे ಬಲೀಮಾಗಧ ಸಂಶ್ರಯಃ. बलीमागतसंश्रयः ಬಾಣಭೌಮಾದಿಭಿಃ, ಬಲಿಯ ಮಗನಾದ ಬಾಣ ಅಂತ ಒಬ್ಬ ಅಸುರ. ಭೌಮ, ಭೌಮ ಅಂತಂದ್ರೆ ನರಕಾಸುರ. ನರಕಾಸುರ ಮೊದಲಾಗಿರತಕ್ಕಂತಹ ಬಾಣಭೌಮಾದಿಭಿಹಿ, ಬಾಣ, ನರಕಾಸುರ ಮೊದಲಾಗಿರತಕ್ಕಂತಹ. ಭೌಮ ಯಾಕೆ ಅಂತಂದ್ರೆ ಅವನು ಭೂಮಿಯ ಮಗ ನರಕಾಸುರ. ವರಾಹ ರೂಪಿಯಾದ ಪರಮಾತ್ಮನಿಂದ ಆ ಭೂದೇವಿಯಲ್ಲಿ ಹುಟ್ಟಿರತಕ್ಕಂಥವನು ಅಸುರ. ಆದರೆ ಭೌಮಾದಿಭಿಹಿ, ಭೂಮಿಯ ಮಗನಾದ್ರಿಂದ ಭೌಮ ಅಂತ ಅವನ ಹೆಸರು. ದಶರಥನ ಮಗ ಹೇಗೆ ದಾಶರಥಿ ಅಂತ ಆದಿವೃದ್ಧಿ ಬರುತ್ತೋ ಆ ಥರ ಇಲ್ಲಿ ಭೌಮ, ಭೂಮಿಯ ಮಗ ಆದ್ರಿಂದ ಭೌಮ ಅಂತ ಆದಿವೃದ್ಧಿ ಬಂದು ಭೌಮ ಅನ್ನೋ ರೂಪ ಆಗಿದೆ. ಬಾಣ, ನರಕಾಸುರನೇ ಮೊದಲಾದವರಿಂದ
ಕೂಡಿರತಕ್ಕಂಥ ಇದೇ ಥರದ ಅನೈಶ್ಚ ಅಸುರ ಭೂಪಾಲೈ, ಬೇರೆ ಬೇರೆ ಅಸುರ ರಾಜರುಗಳು ಅವರೆಲ್ಲರ ಜೊತೆಗೆ ಕೂಡಿರತಕ್ಕಂತಹ ಮಾಗಧ ಸಂಶ್ರಯ. ಮಾಗಧ ಅಂದರೆ ಜರಾಸಂಧ, ಜರಾಸಂಧನ ಜೊತೆಗೆ ಸೇರಿರತಕ್ಕಂತಹ ಇಷ್ಟೆಲ್ಲ ಜೊತೆಗೆ ಸೇರಿಕೊಂಡಿದ್ದೆ. ಮತ್ತೆ ತಾನು ಸ್ವಯಂ ಬಲಿಯಾಗಿದ್ದಾನೆ, ತುಂಬ ಬಲಿಷ್ಠನಾಗಿದ್ದಾನೆ. ಸ್ವಯಂ ಬಲಿಷ್ಠನು ಮತ್ತು ಇವರೆಲ್ಲರ ದುಷ್ಟರ ಜೊತೆಗೂ ಕೂಡ ಸೇರಿಕೊಂಡಿರತಕ್ಕಂತಹ ಕಂಸನು ಯದೂನಾಂ ಕಲಹಂ ಚಕ್ರೆ, ಯಾದವರೊಂದಿಗೆ ಕಲಹವನ್ನ, ಯುದ್ಧವನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ತೇ ಪೀಡಿತ ನಿಬಿವಿಷುಃ ते पीडिता निबिविषुः ಕುರು ಪಾಂಚಾಲಕೇಕಯಾನ್ कुरु पाञ्चालकेकयान् ಆಲ್ವಾನ್ ವಿದರ್ಭಾನ್ ನಿಷಧಾನ್ साल्वान् विदर्भान् निषधान् ವಿದೇಹಾನ್ ಮಾಗಧಾನಪಿ. विदेहान् मागधानपि. ಪೀಡಿತಾಹ ತೇ, ಆ ಯಾದವರೆಲ್ಲವ ಕಂಸನಿಂದ ಪೀಡೆಗೊಳಗಾದವರಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ವಲಸೆ ಹೋಗ್ಬಿಡ್ತಾರೆ. ಮೈಗ್ರೆಂಟ್ಸ್ ಅಂತಾರಲ್ಲ ಹಾಗೆ ಎಲ್ಲ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ಬಿಡ್ತಾರೆ. ಎಲ್ಲಿಗೆ ಹೋದರು? ಕುರು ದೇಶಕ್ಕೆ, ಪಾಂಚಾಲ ದೇಶಕ್ಕೆ, ಕೇಕಯ ದೇಶಕ್ಕೆ, ಸಾಲ್ವ, ವಿದರ್ಭ, ನಿಷಧ, ವಿದೇಹ, ಮಾಗಧ ಮೊದಲಾಗಿರತಕ್ಕಂಥ ದೇಶಗಳ ಒಳಗೆ ನುಗ್ಗಿ ಅಲ್ಲೇ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಪ್ಪ ಇವನು ಸಹವಾಸ ಅಂತ ಹೇಳಿ ಪಾಪ ಬೇರೆ ಬೇರೆ ದೇಶಗಳಿಗೆ ಹೋಗಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏಕೆ ತಮನುರುಂಧಾನಾಃ एके तमनुरुन्धान ಜ್ಞಾತಯಃ ಪರ್ಯುಪಾಸತೆ ज्ञातयः पर्युपासते ಮಧುರಾಯಾಂ ಸ್ಥಿತಾಶ್ಚೈವ मधुरायां स्थिताश्चैव ಯೇ ಕ್ರೂರಾದ್ಯ ವಿಷಾಂಪತೆ ये क्रूराद्य विशाम्पते ಹತೇಷು ಷಟ್ಸು ಬಾಲೇಷು हतेषु षट्सु बालेषु ದೇವಕ್ಯಾ ಔಗ್ರಸೇನಿನ. देवक्या औग्रसेनिना. ಕೆಲವರು, ಏಕೆ ಅಂದರೆ ಕೆಲವರು, ಜ್ಞಾತಯ ಕೆಲವು ಅವನ ವಂಶದವರು, ಆ ವಂಶದವರು ತಮನುರುಂಧಾರಾಹ ಅವನನ್ನೇ ಅನುಸರಿಸಿಕೊಳ್ಳುವವರಾಗಿ ಪರ್ಯುಪಾಸತೆ ಅವನ ಜೊತೆಗೆ ಹಾಗೆ ವಾಸವಾಗಿದ್ದರು. ಯಾರವರು? ಈ ಅಕ್ರೂರಾದ್ಯ, ಅಕ್ರೂರನೇ ಮೊದಲಾಗಿರತಕ್ಕಂಥವ್ರು ಅವರೆಲ್ಲರೂ ಕೂಡ. ಅವರೆಲ್ಲ ಬೇರೆ ಎಲ್ಲೂ ಹೋಗದೆ ಅವನನ್ನೇ ಅನುಸರಿಸ್ಕೊಂಡು, ಆಯ್ತಪ್ಪ ನೀನು ಹೇಗೆ ಹೇಳಿದ್ರೆ ಹಾಗೆ ಅಂತ ಅಂದ್ಕೊಂಡು ಅಲ್ಲೇ ಇದ್ದ. ವಿಷಾಂಪತೆ ಅಂತ ಪರೀಕ್ಷಿತ್ ರಾಜನಿಗೆ ಸಂಬೋಧನೆ. ಹೇ ವಿಷಾಂಪತೆ ಪರೀಕ್ಷಿತ್ ರಾಜ. ಕೆಲವರು ಅಕ್ರೂರನೇ ಮೊದಲಾಗಿರತಕ್ಕಂಥವರು ಕಂಸನನ್ನು ಅನುಸರಿಸಿಕೊಂಡು ಅಲ್ಲೇ ಇದ್ದರು. ಉಳಿದವರು ಯಾರು ಅವನ ಉಪಟಳವನ್ನು ತಾಳ್ಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಅನಿಸಿದ್ರು, ಅವರೆಲ್ಲ ಬೇರೆ ಬೇರೆ ಕಡೆಗೆ ವಲಸೆ ಹೋಗ್ಬಿಟ್ರು. ಇವರು ಮಾತ್ರ ಈ ಮಥುರಾ ಪಟ್ಟಣದಲ್ಲೇ ಉಳ್ಕೊಂಡ್ಬಿಟ್ರು. ಶೂರಸೇನ ದೇಶದ ರಾಜಧಾನಿಯಾದ ಮಥುರಾ ಪಟ್ಟಣದಲ್ಲಿ ಉಳ್ಕೊಂಡ್ರು ಅಂತ ಇಷ್ಟು. ಇನ್ನು ಮುಂದಿಂದು ಪಂಕ್ತಿ ಮುಂದಿನ ಶ್ಲೋಕಕ್ಕನ್ವಯ, ಅದನ್ನು ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸಪ್ತಮೋ ವೈಷ್ಣವಂ ಧಾಮ सप्तमो वैष्णवं धाम ಯಮನಂತಂ ಪ್ರಚಕ್ಷತೆ यमनन्तं प्रचक्षते ಗರ್ಭೋ ಬಭೂವ ದೇವಕ್ಯಾಃ गर्भो बभूव देवक्याः ಹರ್ಷ ಶೋಕ ವಿವರ್ಧನಃ. हर्षशोकविवर्धनः. ಔಗ್ರಸೇನಿನ, ಉಗ್ರಸೇನನ ಮಗನಾಗಿರತಕ್ಕಂಥ ಕಂಸನಿಂದ ದೇವಕ್ಯಾಹ ದೇವಕಿಯ ಷಟ್ಸು ಬಾಲೇಶು ಹತೇಶು 6 ಜನ ಮಕ್ಕಳು ಕೊಲ್ಲಲ್ಪಟ್ಟಾಗ, ಅಂದ್ರೆ ಕಂಸನು ದೇವಕಿಯ 6 ಜನ ಮಕ್ಕಳನ್ನ ಕೊಂದು ಹಾಕಿದ್ದ. ಈಗ
ಸಪ್ತಮೋ ವೈಷ್ಣವಂ ಧಾಮ, ಏಳನೇ ಗರ್ಭ ಈಗ ದೇವಕಿ ಧರಿಸಿದ್ದಾಳೆ. ಅದೆಂಥದ್ದಾಗಿದೆ ಅಂತಂದ್ರೆ ಅದು ವೈಷ್ಣವಂ ಧಾಮ, ವಿಷ್ಣುವಿನ ತೇಜಸ್ಸು, ವಿಷ್ಣುವಿನ ಸನ್ನಿಧಾನ ಅಲ್ಲಿ ಉಂಟಾಗಿದೆ. ಯಂ ಅನಂತಂ ಪ್ರಚಕ್ಷತೆ, ಅವರು ಶೇಷದೇವರು. ಶೇಷದೇವರಲ್ಲಿ ಭಗವಂತನ ಶುಕ್ಲಕೇಶ ಸನ್ನಿಧಾನ ಇದೆ. ಅದರಿಂದ ಅದನ್ನು ವೈಷ್ಣವಂ ಧಾಮ ಅಂತ ಕರೆಯುತ್ತಾರೆ. ಆ ಏಳನೇ ಗರ್ಭ ದೇವಕಿಗೆ ಉಂಟಾಗಿದೆ. ಎಂಥದ್ದದು? ಹರ್ಷ ಶೋಕ ವಿವರ್ಧನ, ಕಡೆ ಹರ್ಷವನ್ನೂ ಸಂತೋಷವನ್ನೂ ಉಂಟು ಮಾಡ್ತಾ ಇದೆ, ದುಃಖವನ್ನೂ ಉಂಟು ಮಾಡ್ತಾ ಇದೆ. ಅಂತಹ ಗರ್ಭ ಏಳನೇ ಗರ್ಭ. ಎಲ್ಲಿ ಭಗವಂತ ಸಾಕ್ಷಾತ್ ಸನ್ನಿಹಿತನಾಗಿದ್ದಾನೋ, ಯಾರನ್ನ ಅನಂತ ಶೇಷ ಅಂತ ಕರೀತಾ ಇದ್ದಾರೋ ಆ ಶೇಷದೇವರು ಅಲ್ಲಿ ಬಂದು ಸನ್ನಿಹಿತರಾಗಿದ್ದಾರೆ. ಹರ್ಷ ಯಾಕೆ ಅಂದರೆ ಮಗು ಆಗ್ತಿದೆ ಅಂತ ಯಾರಿಗೆ ತಾನು ಸಂತೋಷ ಇರಲ್ಲ. ಆದರೆ ಹುಟ್ಟಿದ ಮಗುವನ್ನು ಮತ್ತೆ ಕಂಸ ಬಂದು ಕೊಲ್ತಾನಲ್ಲ ಅನ್ನುವ ಶೋಕ. ಹೀಗೆ ಹರ್ಷ ಶೋಕ ವಿವರ್ಧನ. ಭಗವಾನಪಿ ವಿಶ್ವಾತ್ಮ ಭಗವಾನಪಿ ವಿಶ್ವಾತ್ಮಾ ವಿದಿತ್ವಾ ಕಂಸಜಂ ಭಯಂ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್. ಯೋಗಮಾಯಾಂ ಸಮಾದಿಶತ್. ವಿಶ್ವಾತ್ಮ, ಸರ್ವವ್ಯಾಪಿಯಾದ ಭಗವಾನಪಿ, ಭಗವಂತನು ನಿಜನಾಥಾನಾಂ ಯದೂನಾಂ, ನಿಜನಾಥಾನಾಂ ಅಂದರೆ ತನ್ನನ್ನೇ ನಾಥ ಅಂತ ಅಂದುಕೊಂಡಿದ್ದಾರೆ. ನಮಗೆ ಭಗವಂತನೇ ರಕ್ಷಕ ಅಂತ ಅಂದುಕೊಂಡಿರತಕ್ಕಂತಹ ಯಾದವರ ಅರ್ಥ. ಹಾಗಾಗಿ ಯದೂನಾಂ ನಿಜನಾಥಾನಾಂ ಅಂತ ಹಿಂಗೆ ಅರ್ಥ ಇಟ್ಕೊಳ್ಳೋದು. ಅಥವಾ ನಿಜ ನಾಥ, ನಾಥ ಅನ್ನೋ ಶಬ್ದಕ್ಕೆ ಸ್ವಾಮಿ ಅಂತ ಒಂದರ್ಥ, ತನ್ನನ್ನೇ ರಕ್ಷಕ, ತನ್ನನ್ನೇ ಸ್ವಾಮಿ ಅಂತ ನಂಬಿಕೊಂಡಿದ್ದಾರೆ ಅಂತ ಒಂದರ್ಥ. ಇನ್ನೊಂದು ನಾಥ ಅನ್ನುವಂತಹ ಶಬ್ದವು ನಾಥ್ ಯಾಚನಾಯಾಮ್ ಅನ್ನುವ ಧಾತುವಿನಿಂದ ನಿಷ್ಪನ್ನವಾದದ್ದು. ಯಾಚನಾ ಅಂದರೆ ಪ್ರಾರ್ಥನೆ ಅಂತ ಅರ್ಥ. ನಿಜನಾಥಾನಾಂ ಅಂದರೆ ತನ್ನನ್ನೇ ಪ್ರಾರ್ಥಿಸ್ತಾ ಇದ್ದಾರೆ. ಸ್ವಾಮಿ ಏನಾದರೂ ಮಾಡು, ಈ ಕಷ್ಟದಿಂದ ನಮ್ಮನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾದವರು. ಅಂತಹ ಯಾದವರ ಅಂತಲೂ ಅರ್ಥ ಮಾಡಿಕೊಳ್ಬಹುದು. ಅಥವಾ ಯದೂನಾಂ ಅನ್ನೋದಕ್ಕೆ ಯತ್ ಊನಾಂ ಅಂತ ಹಿಂಗೆ ಪದಚ್ಛೇದ ಮಾಡಿಕೊಂಡು, ಯತ್ ಊನಾಂ ಅಂತ ಪದಚ್ಛೇದ ಮಾಡಿಕೊಂಡು, ಅದು ದುರ್ಗಾ ಯೋಗಮಾಯಾಂ ಸಮಾಧಿಶತು ಅಂತ ಮುಂದೆ ಇದೆ. ಭಗವಂತನು ನಿಜನಾಥಾನಾಂ ಯದೂನಾಂ, ತನ್ನನ್ನೇ ಸ್ವಾಮಿ ಅಂತ ನಂಬಿಕೊಂಡಿರತಕ್ಕಂಥ ಯಾದವರ, ಅಥವಾ ತನ್ನ ಪ್ರಾರ್ಥನೆಯನ್ನೇ ಮಾಡ್ತಾ ಇರತಕ್ಕಂಥ ಯಾದವರಿಗೆ ಕಂಸಜಂ ಭಯಂ, ಕಂಸನಿಂದ ಉಂಟಾಗಿರತಕ್ಕಂಥ ಭಯವನ್ನು ವಿದಿತ್ವ ತಿಳಿದು ಯೋಗಮಾಯಾಂ ಸಮಾಧಿಶತ್, ಯೋಗಮಾಯೆಯನ್ನ ಅಂದರೆ ದುರ್ಗಾದೇವಿಯನ್ನ ಆದೇಶ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಲ್ಲಿ ಯದೂನಾಂ ಅಂದರೆ ಯಾದವರ ಅಂತ ಷಷ್ಠೀ ವಿಭಕ್ತಿಯಲ್ಲಿ ಕಾಣಿಸ್ತಾ ಇದೆ. ಅದನ್ನ ಯತ್ ಊನಾಂ ಅಂತ ಮಾಡಿಕೊಂಡ್ರೆ ಅದು ಆವಾಗ ಊನಾಂ ಅಂತ ಸ್ತ್ರೀಲಿಂಗ ದ್ವಿತೀಯಾಂತವಾದಂತಹ ಶಬ್ದ ಆಗುತ್ತೆ, ರಮಾಂ ಇದ್ದಂಗೆ. ಅದನ್ನ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬಹುದು ಅಂದರೆ ಯೋಗಮಾಯಾಂ ಅನ್ನೋದಕ್ಕೆ ಅನ್ವಯ ಮಾಡಿಕೊಂಡು ಯತ್ ಊನಾಂ ಯೋಗಮಾಯಾಂ. ಯತ್ ಊನಾಂ ಯೋಗಮಾಯಾಂ ಅಂದರೆ
ಭಗವಂತನಿಂದ ಕಕ್ಷಾ ತಾರತಮ್ಯದಲ್ಲಿ ಕಡಿಮೆ ಆಗಿರತಕ್ಕಂತಹ ಅವಳು ಅಂತ ಅರ್ಥ. ತನ್ನಿಗಿಂತ ಕಕ್ಷೆಯಲ್ಲಿ ಕಡಿಮೆ ಆಗಿರತಕ್ಕಂತಹ ದುರ್ಗಾದೇವಿಯನ್ನ ಅವತ ಹೇಳ ಅಂತ ಹೇಳ್ತಿದ್ದಾರೆ. ಏನು ಇದರಿಂದ ಏನು ವ್ಯತ್ಯಾಸ ಏನು ಬಂತು? ಯತು ಊನಾಂ ಅಂತ, ಯದೂನಾಂ ಅನ್ನೋದನ್ನು ಯತು ಊನಾಂ ಕಡಿಮೆ ಆದವಳು, ಊನ ಅಂದರೆ ಕಡಿಮೆ, ಸರಿ ಆಯಿತು, ಕಕ್ಷಾ ತಾರತಮ್ಯದಲ್ಲಿ ಕಡಿಮೆ ಆದವಳು ಅಂತ ಹೇಳ್ಬೋದು. ಅದರಿಂದ ಏನು ಸಾಧನೆ ಮಾಡಿದಂಗೆ ಆಯ್ತು ಹಿಂಗೆ ಪದಚ್ಛೇದ ಮಾಡಿ ಅರ್ಥ ಮಾಡಿದ್ರಿಂದ? ಅಂದರೆ ಅವಳು ಕಕ್ಷೆಯಲ್ಲಿ ತನಗಿಂತಲೂ ಕೂಡ ಕಡಿಮೆ ಆದವಳಾದ್ದರಿಂದಾಗಿ ಮುಂದೆ ಭಗವಂತ ಹೋಗಿ ಆಕೆಗೆ ಆದೇಶವನ್ನು ಮಾಡ್ತಾನೆ. ಗಚ್ಚ ದೇವಿ ವ್ರಜಂ ಭದ್ರೇ, ಮುಂದೆ ಹೋಗು, ನೀನು ಹೋಗಿ ಅವತಾರವನ್ನು ಮಾಡು, ಅವರ ಭಯವನ್ನು ಪರಿಹಾರ ಮಾಡು ಅಂತ ಭಗವಂತ ಆದೇಶ ಮಾಡ್ತಾನೆ. ತಮಗಿಂತಲೂ ಎತ್ತರದವರಿಗೆ, ತಮಗಿಂತಲೂ ಉತ್ತಮರಿಗೆ, ತಮ್ಮ ಸಮಾನರಿಗೆ ಆದೇಶ ಮಾಡೋದು ಕಷ್ಟ. ತಮಗಿಂತಲೂ ಕೂಡ ಕಕ್ಷೆಯಲ್ಲಿ ಕಡಿಮೆ ಇದ್ದರೆ, ತಮಗಿಂತಲೂ ಅಧಿಕಾರ, ಲೋಕದಲ್ಲಿ ನೋಡಿದ್ದೀವಿ, ಅಧಿಕಾರದಲ್ಲಿಯೋ ಹಣದಲ್ಲಿಯೋ ತಮಗಿಂತಲೂ ಕಡಿಮೆ ಇದ್ದರೆ, ವಯಸ್ಸಿನಲ್ಲಿಯೋ ಕಡಿಮೆ ಇದ್ದಾಗ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಆದೇಶ ಮಾಡೋದು ಕಂಡಿದೆ. ಹಾಗಾಗಿ ದುರ್ಗೆಗೆ ಭಗವಂತ ಆದೇಶವನ್ನು ಮಾಡ್ತಿದ್ದಾನೆ. ಹೆಂಗೆ ಆದೇಶ ಮಾಡೋದು, ಹೆಂಗೆ ಕೊಡುತ್ತಪ್ಪ ಇದು? ಸಾಮಾನ್ಯವಾಗಿ ಉಳಿದವ್ರಿಗೆ ಅನಿಸುತ್ತೆ ಭಗವಂತನ ಒಬ್ಬ ದೇವ, ಈಕೆಯೂ ಒಬ್ಬ ದೇವತೆ, ಹೀಗಿರುವಾಗ ಏನು ಆದೇಶ ಯಾಕೆ ಮಾಡ್ತಿದ್ದಾನೆ ಭಗವಂತ? ಯಾವ ಹಕ್ಕಿನಲ್ಲಿ ಆದೇಶ ಮಾಡ್ತಿದ್ದಾನೆ ಅಂದರೆ ಯತ್ ಊನಾಂ, ಕಕ್ಷೆಯಲ್ಲಿ ಅವನಿಗಿಂತಲೂ ಕೂಡ ಕಡಿಮೆ ಆಗಿದ್ದರಿಂದಾಗಿ ಅವಳನ್ನು ಆದೇಶ ಮಾಡೋದು ಸರಿಯಾದ ಸಮಂಜಸವಾಗಿರತಕ್ಕಂಥದ್ದೇ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರವಾಗಿ ಸತ್ಯಧರ್ಮರು ಯತ್ ಊನಾಂ ಅಂತ ಹೀಗೆ ಅನ್ವಯ ಮಾಡಿಕೊಂಡು ಅದನ್ನು ಯೋಗಮಾಯಾಮ್ ಅನ್ನೋದಕ್ಕೆ ವಿಶೇಷಣವನ್ನಾಗಿ ತಗೊಂಡು ಅರ್ಥ ಮಾಡೋದು ಅದು ಉಚಿತವಾಗಿರತಕ್ಕಂಥದ್ದು ಅನ್ನೋದನ್ನು ಹೇಳ್ತಿದ್ದಾರೆ. ಭಗವಂತ ಆ ದುರ್ಗೆಗೆ ಏನು ಆದೇಶವನ್ನು ಮಾಡಿದ್ದಾನೆ ಅನ್ನೋದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.